ಈ ಪಾಕಿಗಳ ಅದು ಪಾಕಿಸ್ತಾನದ ವಾದ. ಈ ವಾದ ವಿವಾದ ಏನೂ ಇರಲಿ, ಭಾರತೀಯರ ಏನು ಕಾಶ್ಮೀರದ ಇದು ಭಾರತೀಯರದನ್ನು ನಾವು ಈಗಾಗಲೇ ಪ್ರೂವ್ ಮಾಡಿದಂಥದ್ದು ಸತ್ಯದಂಥ ಘಟನೆಗಳು ನಾವು ಒಪ್ಕೊಂಡಿದ್ದೀವಿ. ಕಾಲಾಂತರದಲ್ಲಿ ಏನೂ ಆಗಿದಾವೆ, ದಾಳಿ ಆಯಿತು, ಮತ್ತೇನೋ ಆಯಿತು, ಯಾವುದೇ ದೇಶದ ಮೇಲೆ ದಾಳಿ ಇಲ್ಲ ಅಂತೇನಲ್ಲ, ಆ ನೆಲೆಯಲ್ಲಿ ಆಗಿದ್ದು ಅದಾವೆ. ಅದರದ ಅಂತಿಮ ಸತ್ಯ ಅಲ್ಲ ಅನ್ನೋದು ಇವತ್ತು ತಿಳಿದು ಬಂದಂಥ ವಿಷಯ ಆಗಿದೆ. ಹೀಗಾಗಿ ಒಟ್ಟಾರೆಯಾಗಿ ಈ ಮಧ್ಯದಲ್ಲೇ ನಮ್ಮ ಟ್ರಂಪ್ ಅವರು ಸಹಿತ ಮೊದಲ ಭಾರತದ ಪರ ಇದ್ದರು, ಅವರು ಭಾರತದ ಪರವಾಗಿ ವಾದ ಮಾಡ್ತಾಯಿದ್ರು, ದ್ವಿಪಕ್ಷೀಯ ಮಾತುಗಳಿಗೆ ಒಪ್ಪಿಕೊಂಡಿದ್ರು. ಆದರೆ ಈಗ ಅದು ನಿಧಾನಕ್ಕೆ ಕಾಶ್ಮೀರನ ಅಂತಾರಾಷ್ಟ್ರೀಯಕರಣಗೊಳಿಸ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವತ್ತು 33 ದೇಶಗಳಿಗೆ ನಮ್ಮ ನಿಯೋಗಗಳನ್ನು ಕಳಿಸುವಂಥ ನಿರ್ಧಾರವನ್ನು ಮೋದಿ ಸರ್ಕಾರ ಮಾಡಿದ. ಅಲ್ಲಿ ಮತ್ತೇನೋ ಗದ್ದಲ ಏನೋ ಮಾಡಿತು, ಅದು ಮಾಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಕಾಂಗ್ರೆಸ್ ಅದು ತನ್ನದ ಅಸ್ತಿತ್ವದ ತನ್ನದಂಥ ಅಸ್ತಿತ್ವ ದಿನಗಟ್ಟಲೆ ತಮ್ಮ ಜನರನ್ನು ಆಯ್ಕೆ ಮಾಡಿ ಕಳಿಸಿತ್ತು. ಆದರೆ ಶಶಿ ತರೂರ್ ಇತ್ತೀಚೆಗೆ ಈ BJPಗೆ ಸಮೀಪ ಬರುವ ಆಸಾಮಿ ಇರೋದ್ರಿಂದಾಗಿ ಅವ್ರಿಗೆ ಪ್ರಾಶಸ್ತ್ಯ ಕೊಟ್ಟು ಒಂದು ಮೇಲೆ ಅವ್ರು ಮೆರಿಟು ಅದು. ಹಾಗೆ ತಿಳ್ಕೊಂಡಲ್ಲಿ ಹೋಗಿ ಅವರು ಏನಪ್ಪ BJP ಮತ್ತು ಕಾಂಗ್ರೆಸ್ ಮಾತಾಡೋ ಅವಶ್ಯಕತೆ ಅಲ್ಲಿ ಇರಲಿಲ್ಲ. ಬಟ್ ಪವರ್ಫುಲ್ ಅಂತ ಜ್ಞಾನದ ಜೊತೆಗೆ ಓದ್ಕೊಂಡವ್ರಿದ್ದಾರೆ, ಅವ್ರನ್ನೂ ಕಳಿಸಿದ್ರು ನಡೀತಿತ್ತು. ಆದರೆ ಅನಗತ್ಯ ಕಾಂಗ್ರೆಸ್ ಮತ್ತು BJP ದೊಡ್ಡ ಇಶ್ಯೂ ಮಾಡಿದ್ದಾರೆ. ಅದೇನೂ ಇರಲಿ, ಈ ನೆಲೆಯಲ್ಲಿ ಭಾರತ ಹಿಂದಿಂದನೇ ಪಾಕ್ ಆದರೂ ಸಹಿತ ಅವ್ರ ಬೆನ್ನನ್ನು ಇವ್ರದೇ ಆದಂಥ ಒಂದು ತಂಡನ ರಚನೆ ಮಾಡಿ ಕಳಿಸ್ತಾ ಇದ್ದಾರೆ. ಬೆಲಾವಲ್ ಬಿಟ್ಟು ನಿಮ್ಗೆ ಗೊತ್ತದ, ಬೇರೆ ಬಿಟ್ಟು ಅವರ ಸಂತತಿ. ಹೀಗಾಗಿ ಇದು ಯಾವ ರೂಪ ಪಡಿಬೋದು ಮುಂದಿನ ದಿನದಲ್ಲೇ ಅನ್ನೋ ಸಹಿತ ಅಷ್ಟೇ ಚರ್ಚಾ ವಿಷಯ ಆಗಿದೆ. ಅದೇನೂ ಆಗಲಿ, ಪಾಕ್ ಮಾತ್ರ ಭಾರತದ ಹೆಜ್ಜೆಯಲ್ಲಿ ಹೆಜ್ಜೆ ಇಡೋದು ನೋಡಿದಾಗ, ಜೊತೆಗೆ ಅಮೇರಿಕಾ ಇವತ್ತು ಪಾಕಿಸ್ತಾನ ಪರವಾಗಿ ತನ್ನ ಧ್ವನಿಯನ್ನು ಎತ್ತುವುದು ನೋಡಿದಾಗ